ಅಕ್ಟೋಬರ್ 16 ಅನ್ನದ ಋಣ ತೀರಿಸುವ ಒಂದು ಸುವರ್ಣ ಅವಕಾಶ. ಪ್ರತಿ ವರ್ಷ ಅಕ್ಟೋಬರ್ 16ರಂದು ವಿಶ್ವದಾದ್ಯಂತ ವಿಶ್ವ ಆಹಾರ ದಿನವನ್ನು ಅರ್ಥಪೂರ್ವಕವಾಗಿ ಆಚರಿಸಲಾಗುತ್ತದೆ. 1979 ಸಂಯುಕ್ತ ರಾಷ್ಟ್ರಗಳ ಆಹಾರ ಮತ್ತು ಕೃಷಿ ಸಂಸ್ಥೆ FAO ವಿಶ್ವ ಆಹಾರ ದಿನಾಚರಣೆ ಪ್ರಮುಖ ಉದ್ದೇಶ ಎಲ್ಲರಿಗೂ ಆಹಾರದ ಹಕ್ಕು, ಹಸಿವು ಮುಕ್ತ, ಪೌಷ್ಟಿಕಯುಕ್ತ ಆಹಾರ ವಿತರಣೆ, ಸುಸ್ಥಿರ ಕೃಷಿ ಅಭಿವೃದ್ಧಿ ಮತ್ತು ಆಹಾರ ಭದ್ರತೆ ಕುರಿತು ಜಾಗೃತಿ ಮೂಡಿಸುವುದು ಮೂಲ ಉದ್ದೇಶವಾಗಿದೆ. ಹಸಿವಿನಿಂದ ಪ್ರತಿದಿನ ವಿಶ್ವದಲ್ಲಿ 19,700 ಜನ ಸಾಯುತ್ತಿದ್ದಾರೆ. ಅಂದರೆ ಪ್ರತಿ 4 ಸೆಕೆಂಡ್ಗೆ ಒಬ್ಬರು ಎಂದು 2 ವರ್ಷಗಳ ಹಿಂದೆ ನ್ಯೂಯಾರ್ಕ್ ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯಲ್ಲಿ ಸೇರಿದ 75 ದೇಶಗಳ 250 ಸಂಘಟನೆಗಳು ವರದಿ ಮಂಡಿಸಿ ಭಾರತದಲ್ಲಿ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಊಟದ ಎಲೆಗಳ ವ್ಯರ್ಥವಾಗುವ ಆಹಾರ ಪ್ರಮಾಣ ಸುಮಾರು 25%. ಮುಖ್ಯವಾಗಿ ಮದುವೆ ಮುಂತಾದ ಸಾರ್ವಜನಿಕ ಸಮಾರಂಭಗಳಲ್ಲಿ ಆಹಾರ ಯಥೇಚ್ಛವಾಗಿ ವ್ಯರ್ಥವಾಗುವುದು, ಅತಿ ಹೆಚ್ಚು ಆಹಾರವನ್ನು ದುರುಪಯೋಗ ಪಡಿಸಿಕೊಳ್ಳುವುದು ಸ್ವತಃ ಅನುಭವದಿಂದ ಗಮನಿಸಿದ್ದೇವೆ. ರೈತರು ಬಿತ್ತನೆ ಮಾಡಿ ಅದು ಬೆಳೆದು ಫಸಲಾಗಿ ಕಟಾವು ಮಾಡಿ ಸಂಗ್ರಹಿಸಿ ಸಾಗಾಣಿಕೆ ಮಾಡಿ ಮಾರಾಟ ಮಾಡಿ ಅದು ಮನೆ ಮನೆಗೆ ಸೇರಿ ಆಹಾರವಾಗಿ ನಮ್ಮ ಎಲೆ ಅಥವಾ ತಟ್ಟೆಗೆ ಸೇರುವ ವೇಳೆಗೆ ಸಾಕಷ್ಟು ಸಹಜವಾದ ಮತ್ತು ಸಮಯ ಆಗಿರುತ್ತದೆ. ಇದು ಅನಿವಾರ್ಯವಾಗಿ ನಷ್ಟವಾಗಿರುತ್ತದೆ. ಮತ್ತು ಆಹಾರವನ್ನು ನಾವು ಬಡಿಸಿಕೊಂಡು ತಟ್ಟೆಯಲ್ಲಿ 25% ಅಂದರೆ ತಯಾರಾಗಿರುವಂಥ ಊಟ ಹೋಟ್ಲಲ್ಲಿ, ಕಲ್ಯಾಣ ಮಂಟಪಗಳಲ್ಲಿ ಬಹಳ ಮುಖ್ಯವಾಗಿ ಇದೊಂದು ಕಠಿಣವಾದ ಕಾನೂನನ್ನು ತರಬೇಕಾಗ್ತದೆ ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳಿಗೂ ಕೂಡ ಮನವಿ ಮಾಡ್ತೀನಿ. ಭಾರತದಲ್ಲಿ ಉತ್ಪಾದನೆ ಆಗುವ ಒಟ್ಟು ಪದಾರ್ಥಗಳಲ್ಲಿ 25% ಅಂದರೆ ವಿಶ್ವದ ಇದರಲ್ಲಿ 1.05 ಬಿಲಿಯನ್ ಟನ್ ನಷ್ಟ ಆಗ್ತಾಯಿದೆ. ಇದನ್ನು ತಡೆಗಟ್ಟೋದಕ್ಕೆ ಒಂದು ಕಾನೂನನ್ನು ತರಬೇಕಾಗ್ತದೆ ಅಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೀನಿ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಕೂಡ ಇದೇ ರೀತಿ ಹೆಚ್ಚಿಗೆ ನಷ್ಟ ಆಗ್ತಾಯಿದೆ. ಆಹಾರ ಭದ್ರತೆ ಕಾಯ್ದೆ ಜಾರಿಗೆ ತಂದ ಮೊದಲ ರಾಜ್ಯ ಕರ್ನಾಟಕ ರಾಜ್ಯ. ಭಾರತ ಸರ್ಕಾರ 2013ರಲ್ಲಿ ಜಾರಿಗೆ ತಂದ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯನ್ನು ಮೊಟ್ಟಮೊದಲು ಜಾರಿಗೆ ತಂದ ರಾಜ್ಯ ಕರ್ನಾಟಕ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರು ಮೊದಲ ಅವಧಿ ಮತ್ತು 2ನೇ ಅವಧಿಯಲ್ಲಿ ಅನ್ನಭಾಗ್ಯ ಯೋಜನೆಗೆ ಅತ್ಯಂತ ಪ್ರಾಮುಖ್ಯತೆ ಕೊಡುವ ಮೂಲಕ ಕರ್ನಾಟಕ ರಾಜ್ಯ ಹಸಿವು ಮುಕ್ತ ಕರ್ನಾಟಕವಾಗಿರುವುದು ನಮ್ಮ ಸರ್ಕಾರದ ಹೆಮ್ಮೆಯ ವಿಷಯವಾಗಿದೆ. ನುಡಿದಂತೆ ನಡೆದಿದ್ದೇವೆ. 10 kg ಅಕ್ಕಿ ಕೊಡ್ತೀವಿ ಅಂತ ಚುನಾವಣೆ ಪ್ರಣಾಳಿಕೆಯಲ್ಲಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಏನು ಪ್ರಣಾಳಿಕೆ ಕೊಟ್ಟಿದ್ದರು ಅದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಚಾಚು ತಪ್ಪದೆ ಜಾರಿ ಮಾಡಿ ಇವತ್ತು 10 kg ಅಕ್ಕಿಯನ್ನು ಕೊಡುವಂಥ ಕಾರ್ಯಕ್ರಮವನ್ನು ರೂಪಿಸಿ ಅಕ್ಕಿಯನ್ನು ಕೊಡ್ತಾಯಿದ್ವಿ. ಸುಮಾರು 75 ವರ್ಷಕ್ಕಿಂತ ವಯಸ್ಸು ಹೆಚ್ಚಿಗೆ ಆಗಿರೋರಿಗೆ ಅನ್ನ ಸುವಿಧಾ ಅನ್ನೋ ಕಾರ್ಯಕ್ರಮದಲ್ಲಿ ನಾವು ಅವರ ಮನೆಗೆ ಈ ದವಸ ಧಾನ್ಯಗಳನ್ನು ಸೇರಿಸ್ತಾ ಇದ್ದೀವಿ. ಇವತ್ತು ಒಂದು ದೊಡ್ಡ ತೀರ್ಮಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರ ತೆಗೆದುಕೊಂಡಿದೆ. ಉಪಮುಖ್ಯಮಂತ್ರಿಗಳು ಇಂದಿರಾ ಪೌಷ್ಟಿಕ ಆಹಾರ ಕಿಟ್ ಅಕ್ಕಿಗೆ ಪರ್ಯಾಯವಾಗಿ ಧಾನ್ಯಗಳನ್ನು, ಕಾಳುಗಳು, ಎಣ್ಣೆ, ಸಕ್ಕರೆ ಹಾಗೂ ಪೋಷಕಾಂಶಗಳ ವಸ್ತುಗಳನ್ನು ಒಳಗೊಂಡು ವಿಶೇಷ ಕಿಟ್ಟನ್ನು ಕೊಡುವ ಯೋಜನೆಯನ್ನು ಇವತ್ತು ಘನ ಸರ್ಕಾರ ಮಾಡಿದೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಆಹಾರವು ದೇವರ ಅನುಗ್ರಹ, ಅದನ್ನು ವ್ಯರ್ಥ ಮಾಡುವುದು ಪಾಪ ಎಂದು ಹೇಳಿ ಆಹಾರ ವ್ಯರ್ಥ ಮಾಡುವುದನ್ನು ವಿರೋಧಿಸಿದರು. ಅನ್ನವನ್ನು ಗೌರವದಿಂದ ಸೇವಿಸಬೇಕು, ಏಕೆಂದರೆ ಅದು ರೈತರ ಶ್ರಮದ ಫಲ ಮತ್ತು ಪ್ರಕೃತಿ ವರ. ಈ ಮಾತು ಆಹಾರದ ನ್ಯಾಯಸಮ್ಮತ ಹಂಚಿಕೆ ಮತ್ತು ಸಮಾನತೆಯನ್ನು ಸಾರುತ್ತದೆ. ಅಂದರೆ ಭಾರತದಲ್ಲಿ 25% ವ್ಯರ್ಥ ಎಂದರೆ ಸುಮಾರು 35 ಕೋಟಿ ಜನಸಂಖ್ಯೆ ಆಹಾರವನ್ನು ನಾವು ಕಬಳಿಸಿದಂತೆ ಆಗುತ್ತದೆ ಮತ್ತು ಅದನ್ನು
ವೇಸ್ಟ್ ಮಾಡಿದಂಗೆ ಆಗ್ತದೆ. ಅದನ್ನು ಸದುಪಯೋಗ ಮಾಡಿಕೊಳ್ಳೋದಕ್ಕೆ ಒಂದು ಮಾರ್ಗಸೂಚಿಯನ್ನು ರಾಷ್ಟ್ರ ಸರ್ಕಾರನೂ ಮಾಡಬೇಕು ಮತ್ತು ರಾಜ್ಯ ಸರ್ಕಾರವನ್ನು ಮಾಡಿದ ಮಾತ್ರ ಉತ್ಪಾದನೆ ವೆಚ್ಚ, ಉತ್ಪಾದನೆ ಮಾಡಿದ್ದು, ಉತ್ಪಾದನೆ ಆಗಿದ್ದರಲ್ಲಿ ತಯಾರಿ ಮಾಡಿದಂಥ ಊಟ ನಷ್ಟ ಆಗೋದ್ರಿಂದ ಬಹಳ ನಷ್ಟ ಆಗ್ತದೆ ದೇಶಕ್ಕೆ. ಇದಕ್ಕೊಂದು ಸರಿಯಾದಂಥ ಕಾನೂನನ್ನು ತರಬೇಕಂತ ನಾನು ಮನವಿ ಮಾಡ್ತಾ ಇದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿ. ಕೇಂದ್ರ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದ್ದಂಥ ಕಾಲದಲ್ಲಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು ನಮ್ಮ ನಾಯಕಿ ಅಂತ ಸೋನಿಯಾ ಗಾಂಧಿ UPA ಚೇರ್ಪರ್ಸನ್ ಇದ್ದರು, ನಾನು ಕೂಡ ಅಲ್ಲಿ ಮಂತ್ರಿ ಇದ್ದೆ. ಮನಮೋಹನ್ ಸಿಂಗ್ ಅವರು ಆ ಕಾಯ್ದೆಯನ್ನು ತಂದ ತಕ್ಷಣ ಯಾವುದಾದ್ರೂ ಒಂದು ರಾಜ್ಯ ಜಾರಿ ಮಾಡಿದೆ, ಅದು ಕರ್ನಾಟಕ ರಾಜ್ಯ, ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರು ಅನ್ನೋದನ್ನು ನಾವ್ಯಾವತ್ತೂ ಕೂಡ ಮರಿಬಾರ್ದು ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಒಬ್ಬ ವ್ಯಕ್ತಿ ಕೂಡ ಊಟ ಇಲ್ಲ ಅಂತ ಮಲಗಬಾರ್ದು ಅಂತ ಒಂದು ಸಿದ್ಧಾಂತವನ್ನು ಮಾಡಿದ್ರು. ಆಮೇಲೆ ಚುನಾವಣೆ ಪ್ರಚಾರದಲ್ಲಿ ಓಡಾಡುವಾಗ ಅಕ್ಕಿ 5 kg ಸಾಲೋದಿಲ್ಲ ಅಂತ ಹೇಳಿದಾಗ ನಮ್ಮ ಸರ್ಕಾರ ಬಂದರೆ 10 kg ಕೊಡ್ತೀನಿ ಅಂತ ಘೋಷಣೆ ಮಾಡಿದರು ಮಾನ್ಯ ಮುಖ್ಯಮಂತ್ರಿಗಳು. ಅದನ್ನಂತೆ ನಡೆದಿದ್ದಾರೆ. ಅದರ ಜೊತೆಗೆ ಈಗ ಹೊಸದಾಗಿ ಒಂದು ಪೌಷ್ಟಿಕ ಆಹಾರವನ್ನು ಕೊಡಬೇಕು, ಎಣ್ಣೆ ದಾಳು ಇವೆಲ್ಲ ಕೊಡಬೇಕಂತ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ. ಇದೆಲ್ಲವನ್ನು ಕೂಡ ಸುವಿವರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡಲಿ ಅಂಥೇಳಿ ಒಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮ, ಬಡವರ ಹೊಟ್ಟೆಗೆ ಅನ್ನ ಕೊಡುವಂಥದ್ದು. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಂಬಂದಿದ್ದೇವೆ. ಮುಂದೆ ಕೆಲವು ಆಗಬೇಕಾಗಿರೋ ಕೆಲಸಗಳನ್ನು ನಾನು ಮನವಿ ಮಾಡ್ತೇನೆ, ಆಗಬೇಕಾಗ್ತದೆ. ಮತ್ತು ವೆಯ್ಟ್ ಆ್ಯಂಡ್ ಮೆಜರ್ಸ್ ಇಲಾಖೆಯಲ್ಲಿ ಕೂಡ ಲೀಗಲ್ ಮೆಟ್ರಾಲಜಿಯಲ್ಲಿ ಕೂಡ ಸ್ವಲ್ಪ ಬದಲಾವಣೆ ತಂದಿದ್ದೇವೆ. ಸಾಕಷ್ಟು ಜನ ಗ್ರಾಹಕರಿಗೆ ನ್ಯಾಯವನ್ನು ದೊರಕಿಸಿಕೊಟ್ಟಿದ್ದೇವೆ. ಇದರ ಮುಖಾಂತರ ಅದನ್ನು ಕೂಡ ಬಲಿಷ್ಠ ಮಾಡಬೇಕಾಗಿರೋಕ್ಕೆ ಕೆಲವು ವಿಷಯಗಳನ್ನು ನಮಗೆ ತರಿಸ್ತೀನಿ. ಭಾಳ ದೊಡ್ಡ ಒಂದು ತೀರ್ಮಾನ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಸುಮಾರು 386 ಜನ ಫುಡ್ ಕಾರ್ಪೊರೇಷನ್ನಲ್ಲಿ ಮೊದಲು 500 ಜನ ಇತ್ತು. ನಮಗೆ ಬೇಕಾಗಿರೋದು 380 ಜನನ್ನ ಇವತ್ತು ನೌಕರಿ ತೆಗೆದುಕೊಳ್ಳೋದಕ್ಕೆ ಸೆಲೆಕ್ಷನ್ ಮಾಡಿರೋದನ್ನು ಲಿಸ್ಟನ್ನು ಅಪ್ರೂವಲ್ ಮಾಡಿದ್ದಾರೆ. 1-2 ತಿಂಗಳಲ್ಲಿ ಅವ್ರನ್ನೆಲ್ಲ ಅಧಿಕಾರ ಬರ್ತದೆ. ಇದೊಂದು ಮಹತ್ತರವಾದ ಕಾರ್ಯ ಮಾಡೋದ್ರಿಂದ ಫುಡ್ ಕಾರ್ಪೊರೇಷನು ಬಲಿಷ್ಠವಾಗ್ತದೆ, ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ತದೆ ಮತ್ತು ಇನ್ನೂ ಸರ್ಕಾರಕ್ಕೆ ಅದರಿಂದ ಬೆಂಬಲವಾಗುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಫುಡ್ ಇಲಾಖೆಯಲ್ಲಿ ಒಂದು ವಿಶೇಷ ಡೈರೆಕ್ಟರೇಟ್ ಮಾಡಬೇಕು. ನೇರವಾಗಿ ತಾಲೂಕು ಮಟ್ಟದಿಂದ, ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟದವರೆಗೂ ಸಂಪರ್ಕ ಇರುವಂಥದ್ದನ್ನು ಮಾಡೋದ್ರಿಂದ ಇನ್ನಷ್ಟು ಬಲಿಷ್ಠನೂ ಮಾಡ್ಬೋದು ಮತ್ತು ಸರ್ಕಾರಕ್ಕೆ ಇದರಿಂದ ನಷ್ಟ ಆಗೋದಿಲ್ಲ. ನಮ್ಮ ಕೆಲಸದಿಂದ, ನಾವು ಮಾಡಿದಂಥ ಕೆಲಸದಿಂದನೇ ಬರುವಂಥ ಆದಾಯದಲ್ಲಿ ಅದು ಸ್ವಲ್ಪ ಖರ್ಚಾಗ್ತದೆ. 25% ಉಳಿದು 75% ಸರ್ಕಾರಕ್ಕೆ ಉಳಿತದೆ. ಬಡ್ಜೆಟ್ನ ಅವಶ್ಯಕತೆ ನಮಗಿರೋದಿಲ್ಲ. ಆದ್ದರಿಂದ ಲೀಗಲ್ ಮೆಟ್ರಾಲಜಿದಕ್ಕೂ ಒಂದು 100-150 ಜನ ಬೇಕಾಗ್ತದೆ. ಮತ್ತು ಫುಡ್ ಇಲಾಖೆಗೆ ತಾಲೂಕು ಮಟ್ಟದಿಂದ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಲೆವೆಲಿಂದ ಹಿಡಿದು ಡಿಸ್ಟ್ರಿಕ್ಟ್ ಲೆವೆಲು ಮತ್ತು ರಾಜ್ಯ ಮಟ್ಟದಲ್ಲಿ ಇದೆ. ನಾವು ಕೇವಲ ಆಧೀನದಲ್ಲಿದ್ದೀವಿ. ತಹಸೀಲ್ದಾರ್ DC ಅವರನ್ನ ಅವಲಂಬಿಸಿದ್ದೀವಿ. ಅವರದೇ ಆದ ಕೆಲಸಗಳು ಅವ್ರಿಗೆ ಜಾಸ್ತಿ ಇದೆ. ಇದನ್ನು ಸರಿಯಾಗಿ ನೋಡೋಕ್ಕಾಗ್ತಾ ಇಲ್ಲ. ಇದಕ್ಕೆ ವ್ಯವಸ್ಥಿತವಾಗಿ ಮಾಡೋದ್ರಿಂದ ಇದು ಅತ್ಯುತ್ತಮವಾದಂಥ ಆಡಳಿತವನ್ನು ಮಾಡಲಿಕ್ಕೆ ಆಗ್ತದೆ. ಮುಂದಿನ ದಿನಗಳಲ್ಲಿ ಇವನು ಮಾಡಿಕೊಡ್ಬೇಕಂತೇಳಿ ತಾವು ಕೊಟ್ಟಂಥ ವಚನದಂತೆ ನಡೆದಿದ್ದೀರಿ. ಆದ್ದರಿಂದ ತಮಗೆ ಮತ್ತು ನಮ್ಮ ಉಪಮುಖ್ಯಮಂತ್ರಿ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.